ಇದು KGF ಉರ್ಗಮ್ ರೈಲ್ ನಿಲ್ದಾಣ ಎದುರುಗಡೆ ಇರುವ ಉರ್ಗಮ್ ಸರ್ಕಲ್. ಬೆಳಗ್ಗೆ ಈ ವಿಡಿಯೋವನ್ನು ಅಪ್ಲೋಡ್ ಕಾರಣ ಏನಂದರೆ, ಎದುರುಗಡೆ ನಿಲ್ತಿರುವ KSRTC ಬಸ್ಸು ಅವ್ರನ್ನ ವಿಚಾರಣೆ ಮಾಡಿದಾಗ ಕೋಲಾರ ಡಿಪೋಗೆ ಸೇರಿರೋ ಗಾಡಿ ಅಂತಾರೆ. ನಾವು ದಿನನಿತ್ಯ ನೋಡ್ತಾ ಇದ್ದೀವಿ KGF ಅಥವಾ ಕೋಲಾರ ಸೇರಿರುವ KSRTC ಬಸ್ಸುಗಳು ಈ ರಸ್ತೆಯಲ್ಲಿ ದಿನಕ್ಕೆ 1 ಅಥವಾ 2 ಗಾಡಿಗಳು ರಿಪೇರಿಯಾಗಿ ರಸ್ತೆಯಲ್ಲಿ ನಿಲ್ಲುತ್ತಾ ಇರ್ತದೆ. ಕಾರಣ ಏನಂದರೆ, KGF ಅಲ್ಲಿರುವ ಸುಮಾರು ಬಸ್ಸುಗಳ ಪರಿಸ್ಥಿತಿ ಇದೇ ಆಗಿದೆ ಅಂತ ಸಾರ್ವಜನಿಕರು ಪ್ರಯಾಣಿಕರು ನೊಂದುಕೊಳ್ತಾ ಇದ್ದಾರೆ. ಧೈರ್ಯವಾಗಿ ಬಂಗಾರಪೇಟೆ ಅಥವಾ KGF ಇಂದ ಹೋಗುವಾಗ ಧೈರ್ಯವಾಗಿ ಹೋಗಿ ಬಸ್ಸಲ್ಲಿ ಪ್ರಯಾಣ ಮಾಡೋಕ್ಕಾಗಲ್ಲ ಸರ್. ಎಲ್ಲಾದರೂ ನಿಲ್ತೋಗುತ್ತೆ ಈ ಗಾಡಿಗಳು. ಅಲ್ಲಿಂದ ಇಳಿದು ಬೇರೆ ಗಾಡಿಗಳನ್ನ ಹಿಡ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟಗಳಾಗ್ತಾ ಇದೆ ಅಂತ ಸಾರ್ವಜನಿಕರು ಪ್ರಯಾಣಿಕರು ಸುಮಾರು ತಿಂಗಳಿಂದ ನಮ್ಮಲ್ಲಿ ಬೇಜಾರು ಮಾಡ್ಕೊಳ್ತಾ ಇದ್ರು. ಈಗ ಬೆಲೆಗೆ ನೋಡಿದ್ರೆ ಈ ಉರ್ಗಮ್ ಸರ್ಕಲ್ಲು ಆಲ್ರೆಡಿ ಈ ಸರ್ಕಲ್ ಬಂದು ತುಂಬ ಅಪಾಯಕರವಾದಂಥ ಸರ್ಕಲ್ಲು. ಒಂದು ಗಾಡಿ ಸರ್ಕಲಲ್ಲಿ ತಿರುಗಿಬಿಟ್ರೆ ಇನ್ನೊಂದು ಗಾಡಿ ಹೋಗೋಕ್ಕಾಗಲ್ಲ. ಎದುರುಗಡೆ ಬರೋ ಗಾಡಿಗಳಿಗೂ ರಾಂಗ್ ರೂಟಲ್ಲಿ ಬಂದುಬಿಟ್ರೆ ಒಂದು ಆಕ್ಸಿಡೆಂಟೇ ಆಗುವ ಸ್ಥಳ ಇದು. ಈ ಸ್ಥಳದಲ್ಲಿ ಇವತ್ತು ಬೆಳಗ್ಗೆಯಿಂದ ಈ KSRTC ಬಸ್ಸು ಇಲ್ಲಿ ನಿಲ್ತಿದೆ ರಿಪೇರಿಯಾಗಿ. ಅವರು ಚಾಲಕರನ್ನ ಕೇಳುವಾಗ ಕೋಲಾರ ಡಿಪೋಗೆ ಸೇರಿರೋ ಗಾಡಿ ಅಂದರು. ಇದು ಕೋಲಾರ ಡಿಪೋ ಇರಲಿ KGF ಡಿಪೋ ಇರಲಿ, ಇಂಥ ಗಾಡಿಗಳನ್ನ ಸರಿಪಡಿಸ್ಬೇಕು ಅನ್ನೋದು ಸಾರ್ವಜನಿಕರ ಬೇಡಿಕೆಗಳಾಗಿರ್ತದೆ. ಕಾರಣ ಏನಂದರೆ, ಚೆನ್ನೈಗೆ ಬಸ್ ಇಲ್ಲ, ವೇಲೂರಿಗೂ ಬಸ್ ಇಲ್ಲ ಅಂತ ಪ್ರಯಾಣಿಕರು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಆದರೆ ಇಂಥ ಡೊಕಟ ಗಾಡಿಗಳನ್ನ ಹಿಡ್ಕೊಂಡು ಯಾವ ಥರ ಇವರು ಪ್ರಯಾಣ ಮಾಡ್ತಾರಂತ ತುಂಬ ಕಷ್ಟವಾಗ್ತಾ ಇದೆ ಅಂತ ಸಾರ್ವಜನಿಕರು ಪ್ರಯಾಣಿಕರು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು KGF ಅಲ್ಲಿರುವ KSRTC ಡಿಪೋ ಮ್ಯಾನೇಜರು ಇದ್ರ ಮೇಲೆ ಗಮನ ಹರಿಸಿ ಗಾಡಿಗಳನ್ನ ಡಿಪೋಯಿಂದ ಬರೋಕ್ಕೆ ಮುಂಚೆ ಗಾಡಿಗಳನ್ನ ಪರಿಶೀಲನೆ ಸರಿಯಾದ ರೀತಿಯಲ್ಲಿ ಮಾಡಿ ಕಳಿಸ್ಬೇಕು. ಅದು ಮ್ಯಾನೇಜರು ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ. ದಿನ ಬಂಗಾರಪೇಟೆಯಿಂದ ಅಥವಾ ಕೋಲಾರ ಕಡೆಯಿಂದ ಬರುವ ರಸ್ತೆಗಳಲ್ಲಿ ನಾವು ನೋಡ್ತೀವಿ, ಅಟ್ಲೀಸ್ಟ್ ವಾರಕ್ಕೆ ಒಂದು 5 ದಿವಸ ಆದರೂ ಗಾಡಿಗಳು ರಸ್ತೆಯಲ್ಲಿ ನಿಲ್ತಾ ಇರ್ತದೆ. ಅಥವಾ ಟೋ ಗಾಡಿಗಳನ್ನ ಇನ್ನೊಂದು ಗಾಡಿಗಳನ್ನ ಇಟ್ಕೊಂಡು ಎಳ್ಕೊಂಡು ಹೋಗುವ ಟೋ ಗಾಡಿಗಳನ್ನ ಇಟ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಈಗಲೇ ಪ್ರಯಾಣಿಕರು ತುಂಬ ಅನನುಕೂಲವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ದಯವಿಟ್ಟು ಇಂಥ ರಿಪೇರಿ ಆಗೋ ಗಾಡಿಗಳನ್ನ ಸ್ಕ್ರಾಬ್ಗೆ ಕಳಿಸ್ಬಿಟ್ಟು ಒಳ್ಳೆ ಗಾಡಿಗಳನ್ನ ಹಾಕಿಸ್ಬೇಕು. ಆಧಾರ್ ಕಾರ್ಡು ಪ್ರಯಾಣ ಈಗ ಇದೆ. ಸುಮಾರು ಮಹಿಳೆಯರು ಇಂಥ ಸರ್ಕಾರ ಗಾಡಿಗಳನ್ನೇ ಆಧಾರ್ ಕಾರ್ಡು ಉಚಿತಕ್ಕೋಸ್ಕರ ಪ್ರಯಾಣ ಮಾಡುವ ಈ ಸಂದರ್ಭದಲ್ಲಿ ಇಂಥ ಗಾಡಿಗಳು ರಸ್ತೆಗಳಲ್ಲಿ ನಿಲ್ಲೋದು ಸರಿಯಿಲ್ಲ ಅಂತ ಸಾರ್ವಜನಿಕರ ಭಾವನೆ. ದಯವಿಟ್ಟು ಇದನ್ನು ಸರಿಪಡಿಸ್ಬೇಕಂತ ಸಾರ್ವಜನಿಕರ ಪರವಾಗಿ ಬೇಡಿಕೆ.